ಮಂಗಳೂರಿನ ಮಂಗಳೂರು ಆರ್ಟ್ ಪಾಯಿಂಟ್ ತಂಡದ ತರುಣರು ಪಣಂಬೂರು ಬೀಚ್ನಲ್ಲಿ ರಾಮನು ಹನುಮಂತನನ್ನು ತಬ್ಬಿಕೊಂಡಿರುವ ಮರಳು ಶಿಲ್ಪ ಕಲಾಕೃತಿಯನ್ನು ರಚಿಸಿದ್ದು ರಮಣೀಯವಾಗಿ ಎಲ್ಲರನ್ನೂ ಆಕರ್ಷಿಸಿತು. ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ರಾಮಮಂದಿರದ ಉದ್ಘಾಟನೆ ಮತ್ತು ಬಾಲರಾಮನ ಮೂರ್ತಿಯ ಪ್ರಾಣಪ್ರತಿಷ್ಠೆಯ ಸಂದರ್ಭವನ್ನು ಮನನೀಯವಾಗಿಸಲು, ಸ್ಮರಣೀಯವಾಗಿಸಲು ಈ ಮರಳು ಶಿಲ್ಪ ರಚನೆಯಾಗಿದೆ. ಕಡಲ ಮರಳ ದಂಡೆಗಳಲ್ಲಿ ಮರಳು ಶಿಲ್ಪಗಳು ಅರಳುವುದು ಇತ್ತೀಚೆಗೆ ಸರ್ವಸಹಜವೆಂಬಂತೆ ಅಧಿಕವಾಗಿದೆ. ಮಂಗಳೂರಿನ ಮ್ಯಾಂಗ್ಳೂರ್ ಆರ್ಟ್ ಪಾಯಿಂಟ್ ತಂಡದ ಯುವಕರಿಂದ ನಗರದ ಪಣಂಬೂರು ಬೀಚ್ನಲ್ಲಿ ಮೂಡಿಬಂದ ರಾಮಹನುಮರ ಮರಳು ಶಿಲ್ಪ ಕಲಾಕೃತಿ ನಗರದ ಇಂದಿನ ಹೈಲೈಟ್ ಎಂಬ ಮೆಚ್ಚುಗೆಯನ್ನು ಗಳಿಸಿದೆ. ಕಲಾವಿದರಾದ ಕಿರಣ್, ಸುಜೀಶ್, ರಾಕೇಶ್, ಹರೀಶ್, ಶೇಖರ್, ನಿಖಿಲ್, ಶಿವು, ಜತಿನ್ ಇವರುಗಳು ತಮ್ಮ ಕಲಾ ಪ್ರೌಢಿಮೆಯನ್ನು ಹಾಗೂ ಕೈ ಚಮತ್ಕಾರವನ್ನು ಅದ್ಭುತವಾಗಿ ಮೂಡಿಸಿ ಗೆದ್ದಿದ್ದಾರೆ.